असतो मा सद्गमय तमसो मा ज्योतिर्गमय मृत्योर्मा अमृतं गमय सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्मा दयानिधे, ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರ ನಿನಗೆ. ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ದಯೆ, ಶ್ರದ್ಧಾ, ಭಕ್ತಿ, ಜ್ಞಾನ, ವೈರಾಗ್ಯ, ಕ್ಷಮೆ, ಶಕ್ತಿ ಇವೆಲ್ಲವನ್ನು ನಮ್ಮೆಲ್ಲರಿಗೂ ಪ್ರದಾನ ಮಾಡಿ ನೀನು ನೀಡ್ತಕ್ಕಂಥ ಈ ದಿವ್ಯ ಜ್ಞಾನದ ಅರಿವು ನಮಗಾಗಲಿ ಅಂತ ಆಶೀರ್ವಾದ ಮಾಡು ತಂದೆ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ ಪ್ರಪ್ರಥಮವಾದದ್ದು 1ನೇ ಪ್ರವಚನ. 1 ಏಪ್ರಿಲ್ 2020 ಶರ್ವರಿ ನಾಮ ಸಂವತ್ಸರ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಅಷ್ಟಮಿಯ ದಿನ. ಈ ಶುಭ ಘಳಿಗೆಯಲ್ಲಿ, ಈ ಶುಭ ಸಾಯಂಕಾಲ, ಹರಿಪ್ರೇರಣಾಯ ಹರಿಪ್ರೀತ್ಯರ್ಥಂ ನಾವು ಈ ಜ್ಞಾನಯಜ್ಞವನ್ನು ಪರಮಾತ್ಮನ ಪ್ರೇರಣೆಯಿಂದ ಮಾಡ್ತಾಯಿದ್ದೀವಿ. ಆತನ ಪ್ರೀತಿಗೋಸ್ಕರ ಮಾಡ್ತಾಯಿದ್ದೀವಿ. ಆತನ ಚರಣದಲ್ಲಿ ಇದನ್ನು ಅರ್ಪಿಸುತ್ತಿದ್ದೇವೆ. ಓಂ ತತ್ಸತ್. ಎಲ್ಲರಿಗೂ ಸ್ವಾಗತ. ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ಎಲ್ಲ ಚಿಕ್ಕಂದರಿಗೆ ನನ್ನ ಪ್ರೀತಿ, ಪ್ರೇಮ ಮತ್ತು ಆಶೀರ್ವಾದಗಳು.
ಭಗವದ್ಗೀತೆ ಸಾಮಾನ್ಯವಾಗಿ ಪ್ರತಿಯೊಂದು ಹಿಂದೂಗೆ ಚಿಕ್ಕಂದಿನಿಂದಲೇ ಕೇಳಿ ಬರ್ತಕ್ಕಂಥ ಈ ಒಂದು ಪದ. ಯಾವಾಗ ಒಂದು ಸ್ವಲ್ಪ ಅರಿವು ಬಂತು, 4 ವರ್ಷ 5 ವರ್ಷ, ಪ್ರತಿಯೊಬ್ಬರ ಮನೆಯಲ್ಲಿ ಈ ಒಂದು ಭಗವದ್ಗೀತೆ ಅನ್ನೋ ಪದ ಕೇಳಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ಎಲ್ಲರ ಒಂದು ಅನುಭವ. ಇದರ ಏನು ಮಹಿಮೆ, ಯಾಕೆ ಇಷ್ಟು ಪ್ರಸಿದ್ಧವಾಗಿದೆ ಭಗವದ್ಗೀತೆ, ಇದರಿಂದ ನಮಗೆ ಯಾವ ರೀತಿ ಲಾಭ ಸಿಗ್ಬೋದು ಜೀವನದಲ್ಲಿ ಅಂತ ಬಹಳಷ್ಟು ವಿಷಯಗಳು ಇದರ ಒಂದು ಭಗವದ್ಗೀತೆ ಪರವಾಗಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಇಲ್ಲಿಗೆ ನೋಡಿ, ತಾವು ಯಾವುದೇ ಒಂದು ವಸ್ತುವನ್ನು ಬಜಾರದಲ್ಲಿ ಖರೀದಿ ಮಾಡಿದಾಗ ಅದ್ರ ಜೊತೆಗೆ ಒಂದು ಮ್ಯಾನ್ಯುಯಲ್ ಅಂತ ನಿಮಗೆ ಕೊಡ್ತಾರೆ. ಮ್ಯಾನ್ಯುಯಲ್ ಅಂದರೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಅದರಲ್ಲಿ ಸ್ಪಷ್ಟವಾಗಿ ಬರೆದಿರ್ತಾರೆ. ನೀವು ಒಂದು ಮೊಬೈಲ್ ತಗೊಳ್ಳಿ, ಮ್ಯಾನ್ಯುಯಲ್ ಬರುತ್ತೆ. ಒಂದು ರೆಫ್ರಿಜರೇಟರಿಗೆ ಬರುತ್ತೆ, ವಾಷಿಂಗ್ ಮೆಷಿನಿಗೆ ಬರುತ್ತೆ, ಫೋನ್ ತಗೊಂಡ್ರೆ ಕೂಡ ಅದಕ್ಕೆ ಬರುತ್ತೆ. ಪ್ರತಿಯೊಂದು ವಸ್ತುಗೆ ಒಂದು ಮ್ಯಾನ್ಯುಯಲ್ ಅಂತ ಇದ್ದೇ ಇದೆ. ಹಾಗೆಯೇ ನಮ್ಮ ಈ ಒಂದು ಜಗತ್ತಿನಲ್ಲಿ ಏನು ನಾವು ಜೀವಿಗಳಾಗಿ ನಾವು ಹುಟ್ಟಿದ್ದೇವೆ, ನಮ್ಮ ಜೀವನಕ್ಕೆ ಒಂದು ಮ್ಯಾನ್ಯುಯಲ್ ಅಂದರೆ ಈ ಭಗವದ್ಗೀತೆ. ಯಾವುದನ್ನು ಹೇಗೆ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು, ನಮಗೆ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಈ ಭಗವದ್ಗೀತೆ. ಹೇಗೆ ಮಕ್ಕಳಿದ್ದಾಗೆ ನಮಗೆಲ್ಲ ಒಂದು ಪೋಲಿಯೋ ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ, ಅದಲ್ಲದೆ ಸಾಕಷ್ಟು ವ್ಯಾಕ್ಸಿನೇಷನ್ನು ಒಂದು ವರ್ಷದೊಳಗಡೆ ಎಲ್ಲ ವ್ಯಾಕ್ಸಿನೇಷನ್ ಹಾಕಿಬಿಡ್ತಾರೆ ನಮಗೆ, ಚಿಕ್ಕ ಮಗುಗೆ. ಯಾಕೆ? ರೋಗಗಳಿಂದ ಆ ಮಗು ಸುರಕ್ಷಿತವಾಗಿರಲಿ ಅಂತೇಳಿ. ಜೀವನದ ಏರುಪೇರುಗಳಿಂದ, ಕಷ್ಟಗಳಿಂದ, ಅಡೆತಡೆಗಳಿಂದ ಯಾವುದಾದ್ರೂ ಒಂದು ವ್ಯಕ್ತಿಗೆ ಈ ಥರ ವ್ಯಾಕ್ಸಿನೇಷನ್ ಅಂತಂದರೆ ಅದು ಭಗವದ್ಗೀತೆನೇ ಸರಿಯಾದ ವ್ಯಾಕ್ಸಿನೇಷನ್. ಯಾಕೆ? ಇಲ್ಲಿ ಈ ಗೀತೆಯಲ್ಲಿ ಪ್ರತಿಯೊಂದು ಉಪನಿಷತ್ತನ್ನ ಮಾತಿದ್ರಲ್ಲಿ ಬಂದಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವೇನು ಹೇಳ್ತೀವಿ, ಇದರೆಲ್ಲ ವಿಚಾರ ಇದರಲ್ಲಿದೆ. ಸೊ ಹಾಗಾಗಿ ಒಂದು ಜೀವಿ ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಆ ಜೀವನ ತನ್ನದು ಸರ್ವಶ್ರೇಷ್ಠ ಆಗುತ್ತೆ. ಎಲ್ಲಿಂದ? ಧರ್ಮದಿಂದ ಆತ ಅರ್ಥವನ್ನು ಸಂಪಾದಿಸ್ತಾನೆ, ಅಂದರೆ ದುಡ್ಡನ್ನು, ಸಂಪತ್ತನ್ನು ಸಂಪಾದಿಸ್ತಾನೆ. ಕಾಮ, ಧರ್ಮ, ಅರ್ಥ, ಕಾಮ. ಕಾಮ ಅಂದರೆ ತನ್ನಲ್ಲಿ ಇರ್ತಕ್ಕಂಥ ಆಸೆಗಳನ್ನು ಈಡೇರಿಸ್ಕೊತಾನೆ. ಹಾಗೆ ಮುಂದೆ ಅದರಿಂದನೇ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳ್ತಾರೆ, ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ಶ್ಲೋಕಗಳು ಕಳಿಸ್ಬೇಕಂತೆ. ಎಲ್ಲಿವರೆಗೆ? 10ನೇ ವಯಸ್ಸದವರೆಗೂ ಸಂಪೂರ್ಣವಾಗಿ ಎಲ್ಲ ಭಗವದ್ಗೀತೆ ಶ್ಲೋಕಗಳು ಹೇಳ್ಕೊಡ್ಬೇಕು ಅಂತ ಹಿರಿಯವರು ಹೇಳೋದು. 20ನೇ ವಯಸ್ಸು ಬರೋದ್ರೊಳಗಡೆ ಅದರೆಲ್ಲ ಸಂಪೂರ್ಣ ಅರ್ಥ ತಿಳ್ಕೊಂಡಿರಬೇಕು. 10ನೇ ವಯಸ್ಸುವರೆಗೂ ಅಷ್ಟು ತಿಳುವಳಿಕೆ ಇರೋದಿಲ್ಲ, ಬರೀ ಕಂಠಪಾಠ ಮಾಡೋದು. ಅವಾಗ 20ನೇ ವಯಸ್ಸು ಬಂದಾಗ ಅಷ್ಟರೊಳಗೆ ಅವನಿಗೆ ಅದರ ಅರ್ಥ ಗೊತ್ತಾಗಬೇಕು. 30ನೇ ವಯಸ್ಸು ಬರೋವರೆಗೆ ಅಷ್ಟರಲ್ಲೇ ಅವನು ಸಂಪೂರ್ಣವಾಗಿ ಅದನ್ನು ಜೀವನದಲ್ಲಿ ಅಳವಡಿಸಿರಬೇಕು. ಅದಾದ ನಂತರ ಅಳವಡಿಸಿದ ಮೇಲೆ ಆ ಒಂದು ಜ್ಞಾನದಿಂದ ಹೇಗೆ ಆತ ಕೊನೆ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದು
ಅದನ್ನು ಆ ಪ್ರತಿಯೊಂದು ಜೀವಿ ಮಾಡಬೇಕು ಅಂತ ಇಲ್ಲಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ನೋಡಿ, ನಾವು ಗೀತಾ ಅಂದರೆ ಸಾಕು, ಭಗವದ್ಗೀತೆ ಅಂತ ಬರುತ್ತೆ ನಮ್ಮ ಮನಸ್ಸಿಗೆ. ಆದರೆ ಇಲ್ಲಿ ನೋಡಿ, ಎಷ್ಟೊಂದು ಗೀತೆಗಳಿದೆ, ಇದು ತಿಳ್ಕೊಳ್ಳಿ ಇಲ್ಲಿ. ಆದರೆ ಅದಕ್ಕೆ ಯಾವುದಕ್ಕೂ ಪ್ರಾಮುಖ್ಯತೆ ಇಲ್ಲ. ಭಗವದ್ಗೀತೆಗೆ ಅಷ್ಟು ಪ್ರಾಮುಖ್ಯತೆ. ವಿದುರ ಗೀತಾ ಅಂತ ಇದೆ ಮಹಾಭಾರತದಲ್ಲಿ, ರಾಮಗೀತಾ ಅಂತ ರಾಮಾಯಣದಲ್ಲಿದೆ, ಹಂಸಗೀತಾ ಅಂತ ಭಾಗವತಂನಲ್ಲಿದೆ, ಗುರುಗೀತಾ ಮತ್ತು ಶಿವಗೀತಾ ಅಂತ ಸ್ಕಂದ ಪುರಾಣದಲ್ಲಿದೆ. ಅದಲ್ಲದೆ ಬೇರೆ ಬೇರೆ ಗೀತೆಗಳು ಯಾವುದು, ಅಷ್ಟಾವಕ್ರ ಗೀತಾ, ಅವಧೂತ ಗೀತಾ, ಇವೆಲ್ಲವೂ ಇದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಗೀತಾ ಅಂದ ತಕ್ಷಣವೇ ಪ್ರತಿಯೊಬ್ಬರು ಭಗವದ್ಗೀತೆಗೇ ಹೋಗ್ತಾರೆ. ಇದರದ್ದು ಅಷ್ಟೊಂದು ವಿಶೇಷವಾದ ಒಂದು ಮಹತ್ವ. ಯಾಕೆ? ಇದೇನು ಮಾತಾಡುತ್ತೆ ಭಗವದ್ಗೀತೆ? ಏನು ಹೇಳ್ಕೊಡುತ್ತೆ ನಮಗೆ? ಇದು ಸ್ಪಷ್ಟವಾಗಿ ಮಾತಾಡೋದು ನಿಮ್ಮ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಸಮಸ್ಯೆಗಳ ಬಗ್ಗೆ. ನಾನು ಯಾರು? ಎಲ್ಲಿಂದ ಬಂದಿದ್ದೀನಿ ನಾನು? ಸಾವು ಅಂತ ಆದಮೇಲೆ ಎಲ್ಲಿಗೆ ಹೋಗ್ತೀನಿ ನಾನು? ಯಾವ ರೀತಿ ನಾನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಉಂಟು? ಹೇಗೆ ನಾನು ಕೋಪವನ್ನು ದೂರ ಇಡ್ಲಿಕ್ಕೆ ಸಾಧ್ಯ ಉಂಟು? ಹೇಗೆ ನಾನು ಪ್ರತಿಯೊಂದು ಅಸಮಂಜಸ ಪರಿಸ್ಥಿತಿಯಲ್ಲಿ ಕೂಡ ನಾನು ಶಾಂತನಾಗಿರ್ಲಿಕ್ಕೆ ಸಾಧ್ಯ ಉಂಟು? ಈ ಪರಮಾತ್ಮನು ಜಗತ್ತನ್ನು ಯಾಕೆ ಸೃಷ್ಟಿ ಮಾಡ್ದ? ನಮ್ಮ ಜೀವನದ ಉದ್ದೇಶ ಏನು? ಮತ್ತು ಅದನ್ನು ನಾನು ಹೇಗೆ ಪಡೀಲಿಕ್ಕೆ ಸಾಧ್ಯ ಉಂಟು? ಈ ಥರದ ಎಲ್ಲ ವಿಚಾರಗಳು ಎಲ್ಲಿ ನಿಮಗೆ ಹೊರಗಿನ ಪ್ರಪಂಚದಲ್ಲಿ ಸಿಗೋದಿಲ್ವೋ ಅದೆಲ್ಲ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಅಲೌಕಿಕ ವಿಷಯೇ ವೇದ ಪ್ರಮಾಣ. ಅಂದರೆ ಏನಾಯಿತು? ಯಾವುದು ಲೌಕಿಕ ವಿಷಯ ಅಲ್ವೋ ಅದೆಲ್ಲ ನಿಮಗೆ ಗೀತೆಯಲ್ಲಿ ಸಿಗುತ್ತೆ. ಗೀತೆಯಲ್ಲಿ ನಿಮಗೆ ಈ ಹೊರಗಡೆ ವಿಚಾರ ಅಂದ್ರೇನು? ನಮ್ಮ ಹಿಸ್ಟ್ರಿ ಬಗ್ಗೆ ಆಗಲಿ, ನಮ್ಮ ಜಾಗ್ರಫಿ ಬಗ್ಗೆ ಆಗಲಿ, ಇಲ್ಲ ಎಕನಾಮಿಕ್ಸ್ ಬಗ್ಗೆ ಆಗಲಿ, ಈ ವಿಚಾರಗಳೆಲ್ಲ ಭಗವದ್ಗೀತೆಯಲ್ಲಿ ಇಲ್ಲ. ಯಾವುದು ಲೌಕಿಕದಲ್ಲಿ ಇಲ್ಲವೋ, ಯಾವುದು ಲೌಕಿಕದಲ್ಲಿ ನಿಮಗೆ ಪರಿಹಾರ ಸಿಗೋದಿಲ್ವೋ ಅದೆಲ್ಲ ಇಲ್ಲಿ ಭಗವದ್ಗೀತೆಯಲ್ಲಿ ನಿಮಗೆ ಅದು ಸಿಗುತ್ತೆ. ಭಗವದ್ಗೀತೆ ಬಂತು ಎಲ್ಲಿಂದ? ಮಹಾಭಾರತದಿಂದ. ಯಾಕೆ? ಇದಾಗಿದ್ದು ಮಹಾಭಾರತದ ಸನ್ನಿವೇಶದಲ್ಲಿ. ಹೇಳ್ತಾರೆ ಭಗವಾನ್ ವೇದವ್ಯಾಸರಾಯರು ಸುಮಾರು 1 ಕೋಟಿ ಶ್ಲೋಕಗಳು ಬರೆದಿದ್ರಂತೆ ಮಹಾಭಾರತದ ಬಗ್ಗೆ. ಅದರಲ್ಲಿ ಸುಮಾರು 1 ಲಕ್ಷ ಹುಡುಕಿ 1 ಕೋಟಿಯಿಂದ 1 ಲಕ್ಷ ಮಾಡಿ ಅದನ್ನು ಸರಿಯಾದ ಮಹಾಭಾರತ ಅಂತ ವೇದವ್ಯಾಸರು ಮಾಡಿದ್ರು. ಸೊ ಆದ ಕಾರಣ ಇಂಥ ಒಂದು ವಿಶೇಷವಾದ ಶ್ರೇಷ್ಠವಾದ ಒಂದು ಗ್ರಂಥ ಮಹಾಭಾರತ. ಹೇಳ್ತಾರೆ ಈ ಒಂದು ಮಹಾಭಾರತದಲ್ಲಿ ಪ್ರಪಂಚದಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯ ಇದರಲ್ಲಿ ಇಲ್ಲ ಅನ್ನೋದು ಪ್ರಶ್ನೆನೇ ಇಲ್ಲ. ಪ್ರತಿಯೊಂದು ವಿಷಯ ಪ್ರಪಂಚದಲ್ಲಿರ್ತಕ್ಕಂಥದ್ದು ಮಹಾಭಾರತದಲ್ಲಿದೆ. ಅಂಥ ಒಂದು ಮಹಾಭಾರತದಲ್ಲಿ ಈ ಒಂದು ಭಗವದ್ಗೀತೆ ಆ ಯುದ್ಧದ ಸಮಯದಲ್ಲಿ ಕೃಷ್ಣ ಮತ್ತು ಅರ್ಜುನನ ನಡುವೆ ಆದ ಒಂದು ಸಂವಾದ. ಇಲ್ಲಿ ನೋಡಿ, ವೇದವ್ಯಾಸರಾಯರಿಗೆ ಅವರು ಏನೆಲ್ಲ ಬರೆದಿದ್ರು ನೋಡಿ. 18 ಪುರಾಣ ಬರೆದಿದ್ದಾರೆ, ಮಹಾಭಾರತ ಬರೆದಿದ್ದಾರೆ, ಬ್ರಹ್ಮಸೂತ್ರಗಳು ಬರೆದಿದ್ದಾರೆ, 4 ವೇದಗಳು ಬರೆದಿದ್ದಾರೆ. ಇಂತಹ ಒಂದು ಶ್ರೇಷ್ಠವಾದ ಒಂದು ಮಹರ್ಷಿ ಬರೆದಿರ್ತಕ್ಕಂಥ ಮಹಾಭಾರತ. ಒಂದು ಸರಿ ಏನಾಗುತ್ತೆ, ಇವರಿಗೆ ಮಹಾಭಾರತ ಬರೀಬೇಕಾದ್ರೆ ನನ್ನ
ಬರವಣಿಗೆ ನನ್ನ ವಿಚಾರಗಳೇನಿದೆ ಅದನ್ನು ಯಾರಾದರೊಬ್ಬರು ಬರೀಬೇಕು, ನಾನು ಹೇಳ್ತಾ ಹೋಗ್ತೀನಿ ಅಂತ ಇವ್ರ ಮನಸ್ಸಿನಲ್ಲಿ ಬರುತ್ತೆ. ಯಾಕಂದ್ರೆ ಅವರೇ ವಿಚಾರ ಮಾಡಿ ಅವರೇ ಬರೆಯೋದಂದರೆ ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡಿದ್ರು, ವಿಚಾರ ಮಾಡಿದ್ರು. ಕೊನೆಗೆ ಅವ್ರಿಗೆ ಅನ್ನಿಸ್ತು ಇದಕ್ಕೆ ಶ್ರೇಷ್ಠವಾದ ವ್ಯಕ್ತಿ ಅಂದರೆ ಗಣಪತಿ ಅಂಥೇಳಿ ಗಣಪತಿ ಹತ್ರ ಮಾತಾಡ್ತಾರೆ. ಹೀಗೆ ನನ್ನ ಮಹಾಭಾರತ ನಾನು ಡಿಕ್ಟೇಟ್ ಮಾಡ್ತೀನಿ, ತಾವು ಅದನ್ನು ಬರಿಬೇಕು ಅಂತೇಳಿ. ಅವಾಗ ಗಣಪತಿ ನೋಡಿ ಒಂದು ಕಂಡೀಷನ್ ಹಾಕ್ತಾರೆ. ಏನಂತ? ನಾನು ಬರಿತೇನೆ, ಎಲ್ಲಾದರೂ ಮಧ್ಯದಲ್ಲಿ ನೀವು ಅದನ್ನು ಹೇಳೋದನ್ನು ನಿಂದಿರಿಸಿದ್ರೆ ನಾನು ಎದ್ದು ಹೋಗ್ಬಿಡ್ತೇನೆ. ಅವ್ರದ್ದು ಕಂಡೀಷನ್ ನೋಡಿ ಹೇಗಿತ್ತು. ಅವಾಗ ವ್ಯಾಸರಾಯರಿಗೆ ಭಾಳ ವಿಚಾರ ಬರುತ್ತೆ, ಇದೇನಪ್ಪ ಇದು, ಈ ಥರ ಕಂಡೀಷನ್ ಹಾಕಿದ್ರಲ್ಲ ಇವರು ಅಂಥೇಳಿ ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಆಯಿತು. ಅವರೊಂದು ಕಂಡೀಷನ್ ಹಾಕ್ತಾರೆ. ಏನು? ನೀವು ಬರಿಬೇಕಾದ್ರೆ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಂಡು ನೀವು ಬರಿಬೇಕು. ನಿಮಗೆ ಯಾವುದಾದ್ರೂ ಅರ್ಥ ಆಗಲಿಲ್ಲ ಅಂದರೆ ಬರಿಬೇಡಿ, ಮೊದಲು ತಿಳ್ಕೊಳ್ಳಿ. ತಿಳ್ಕೊಂಡು ಆದಮೇಲೆ ನೀವು ಬರೆಯೋದಿತ್ತು ಅಂದರೆ ನಾನು ನಿಮ್ಮ ಒಂದು ಷರತ್ತಿಗೆ ಮಂಜೂರು ಅಂತಂತಾರೆ, ಒಪ್ಪಿಗೆ. ಸೊ ಈ ಎರಡು ಮಹಾನ್ ವ್ಯಕ್ತಿಗಳ ನಡುವೆ ಆದ ಒಂದು ಮಹಾಭಾರತದ ಗ್ರಂಥ ನಿರ್ಮಾಣ ಆಯ್ತು ಅಲ್ಲಿಗೆ. ಇವಾಗ ಭಗವದ್ಗೀತೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಗೀತೆ ಉಪನಿಷತ್ತು ಹೌದು, ಯೋಗಶಾಸ್ತ್ರವೂ ಹೌದು. ಉಪನಿಷತ್ತು ಯಾಕೆ? ಪ್ರತಿಯೊಂದು ಉಪನಿಷತ್ತಿನ ಸಾರಾಂಶ ಈ ಒಂದು ಭಗವದ್ಗೀತೆಯಲ್ಲಿದೆ. ಬ್ರಹ್ಮವಿದ್ಯೆದ ಎಲ್ಲ ವಿಷಯಗಳು ಕೂಡ ಈ ಒಂದು ಭಗವದ್ಗೀತೆಯಲ್ಲಿ ಬಂತು. ಇನ್ನು ಇದಕ್ಕೆ ಯೋಗಶಾಸ್ತ್ರ ಅಂತ ನಾವು ಹೇಗೆ ಹೇಳ್ತೀವಿ? ಯಾಕೆ ಅಂತಂದರೆ ಮಾನವನಿಗೆ ಯಾವುದು ಒಳ್ಳೆಯದು, ಯಾವುದು ಶ್ರೇಯಸ್ಸು, ಯಾವುದು ಸತ್ಯ, ಮತ್ತು ಯಾವುದು ತೃಪ್ತಿಕರ, ಮಾಡಿದ್ರೆ ತೃಪ್ತಿಕರ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಉಂಟೋ ಅವೆಲ್ಲ ವಿಷಯಗಳು ಇದರಲ್ಲಿ ಬರುತ್ತೆ. ಅದಕ್ಕೆ ಹೇಳ್ತಾರೆ ಇದು ಬರೀ ಉಪನಿಷತ್ತು ಮಾತ್ರ ಅಲ್ಲ, ಇದು ಯೋಗಶಾಸ್ತ್ರವೂ ಸರಿ. ಅದಲ್ಲದೆ ನೋಡಿ, ಇದಕ್ಕೆ ಒಂದು ಧರ್ಮಗ್ರಂಥ ಅಂತ ಕೂಡ ಅಂತಾರೆ. ಧರ್ಮಗ್ರಂಥ ಯಾಕೆ? ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಹಿಂದೂ ಕೂಡ ಇದನ್ನು ಒಂದು ಪ್ರಾಮುಖ್ಯತೆಯಿಂದ ಒಂದು ಧರ್ಮದ ಗ್ರಂಥ ಅಂತ ಇದನ್ನು ನೋಡ್ತಾರೆ. ಅವರ ಪೂಜೆ ಪುನಸ್ಕಾರ ಎಲ್ಲ ಕಡೆ ಈ ಭಗವದ್ಗೀತೆ ಗ್ರಂಥ ಬರಲೇಬೇಕು. ಎಷ್ಟರ ಮಟ್ಟಿಗೆ ನಿಜ ಜೀವನದಲ್ಲೂ ಕೂಡ ನೀವು ನೋಡಿದಿರಲ್ಲ, ಕೋರ್ಟಲ್ಲಿ ಸಾಕ್ಷಿ ಕೊಡಬೇಕಾದ್ರೂ ಕೂಡ ಏನು ಹೇಳ್ತಾರೆ? ಇದ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ, ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ನಾನು ಬೇರೆ ಏನೂ ಹೇಳುವುದಿಲ್ಲ ಅಂತ ಹಿಂದೂಗಳಿಗೆ ಈ ಒಂದು ಭಗವದ್ಗೀತೆ ಮೇಲೆ, ಪುಸ್ತಕದ ಮೇಲೆ, ಗ್ರಂಥದ ಮೇಲೆ ಕೈ ಇಟ್ಟು ಪ್ರಮಾಣ ತಗೊಳ್ತಾರೆ. ಅಷ್ಟೊಂದು ಮಹತ್ವ ಇದು. ಇದಕ್ಕೆ ಧರ್ಮಗ್ರಂಥದ ಒಂದು ಪದವಿ. ಅದಲ್ಲದೆ ಕೂಡ ಇದಕ್ಕೆ ಪ್ರಮಾಣ ಗ್ರಂಥ ಅಂತ ಕೂಡ ಅಂತಾರೆ. ಯಾಕೆ? ದೊಡ್ಡ ದೊಡ್ಡ ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಇವರೆಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಬರೀಬೇಕಾದರೆ ಗೀತೆಯಿಂದ ಸಾಕಷ್ಟು ವಿಷಯಗಳನ್ನು ಅವರು ತಗೊಂಡು ತಮ್ಮ ಒಂದು ಗ್ರಂಥಗಳನ್ನು, ಬೇರೆ ಬೇರೆ ಗ್ರಂಥಗಳನ್ನು ಬರೆದರು. ಅಂದರೆ ಏನಾಯ್ತು? ಇದು ಎಲ್ಲದಕ್ಕೂ ಒಂದು ಅಡಿಪಾಯ ಆಯಿತು, ಒಂದು ಪ್ರಮಾಣ ಆಯ್ತು ಇದು. ಅದಲ್ಲದೆ ಕೂಡ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಗ್ರಂಥ ಅಂತ ಕೂಡ ಹೇಳ್ತಾರೆ. ದೊಡ್ಡ ದೊಡ್ಡ ಸಂತರು, ಸಂತ ಜ್ಞಾನೇಶ್ವರರು, ಅವರು ಕಮೆಂಟ್ರಿ ಬರೆದರು ಜ್ಞಾನೇಶ್ವರಿ ಅಂತ ಹೇಳಿದ್ರ ಮೇಲೆ. ವಿನೋಬಾ ಭಾವೆ ಅಂತ ಫ್ರೀಡಮ್ ಫೈಟರ್ಸ್ ಅವರು ಕೂಡ ಜೈಲಲ್ಲಿದ್ದಾಗ ಏನಾಯಿತು? ಇದ್ರ ಬಗ್ಗೆ, ಭಗವದ್ಗೀತೆ ಬಗ್ಗೆ ಜೈಲಲ್ಲಿರೋ ಎಲ್ಲ ಪ್ರಿಸನರ್ಸಿಗೆ ಅವರು ಪಾಠ ಹೇಳ್ಕೊಡ್ತಾರೆ.
ಅಂದರೆ ಸಾಮಾನ್ಯ ಸ್ಥಿತಿಯಲ್ಲಿ ಕೂಡ ಇದು ಅಷ್ಟು ಒಂದು ಮಹತ್ವದಲ್ಲಿದೆ ಇದು. ಅದಲ್ಲದೆ ಕೂಡ ಇದಕ್ಕೆ ಭೌತಿಕ ಜ್ಞಾನ ಗ್ರಂಥ ಅಂತ ಕೂಡ ಹೇಳ್ತಾರೆ. ಇದು ನೋಡಿ, ಭೌತಿಕ ಜ್ಞಾನ ಗ್ರಂಥ ಅಂದರೆ ಏನಾಯಿತು, ಇಲ್ಲಿ ಸಾಕಷ್ಟು ಜನ ಸೈಂಟಿಸ್ಟ್ ಆಯಿತು, ಸೋಷಲ್ ರಿಫಾರ್ಮರ್ಸ್ ಆಯಿತು, ಸೈಕಾಲಜಿಸ್ಟ್ ಆಯಿತು, ಇವರೆಲ್ಲರೂ ಕೂಡ ಈ ಒಂದು ಗ್ರಂಥದಿಂದ ಸಾಕಷ್ಟು ವಿಚಾರಗಳನ್ನು ತಮ್ಮ ತಮ್ಮ ಜೀವನದಲ್ಲಿ ಅದನ್ನು ಅವರವರ ದೊಡ್ಡ ದೊಡ್ಡ ಲೇಖನಗಳಲ್ಲೆಲ್ಲ ಇದನ್ನು ಉಪಯೋಗಿಸಿದ್ದಾರೆ. ಅಷ್ಟು ಇದಕ್ಕೆ ಮಹತ್ವ ಇದೆ. ಓಪನ್ಹೈಮರ್ ಜರ್ಮನ್ ಸೈಂಟಿಸ್ಟ್ ಅವರು ಯಾವಾಗ ಒಂದು ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಅವ್ರು ನೋಡಿದ್ರಲ್ಲ, ಆವಾಗ ಅವರು ಭಗವದ್ಗೀತೆ ಬಗ್ಗೆ ಹೇಳ್ತಾರೆ. ಅವರು ನೋಡಿ ಏನಂತಾರೆ, ಆ ವಿಶ್ವರೂಪ ದರ್ಶನ ಏನು ಅರ್ಜುನನಿಗೆ ಆಗಿತ್ತು, ಆ ಥರ ನನಗೆ ಈ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ನೋಡಿದಾಗ ಆ ಪ್ರಕೃತಿಯ ಒಂದು ಪರಿಚಯ ನನಗಾಯಿತು ಅಂತ ಹೇಳ್ತಾರೆ. ಭೌತಿಕ ಜ್ಞಾನ ಗ್ರಂಥ ಅಂತ ನೋಡಿ, ಇದರಿಂದ ಗೊತ್ತಾಗುತ್ತೆ. ಆಮೇಲೆ ಡೇನಿಯಲ್ ಗೋಲ್ಮೆನ್ ಅಂತೇಳಿ ತಮ್ಮ ಒಂದು ಪುಸ್ತಕ ಎಮೋಷನಲ್ ಇಂಟೆಲಿಜೆನ್ಸ್ ಅಂತೇಳಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬುಕ್ಸಲ್ಲಿ ಟಾಪ್ 25 ಈ ಒಂದು ಬುಕ್ ಇತ್ತು, ಟೈಮ್ ಮ್ಯಾಗಝಿನ್ ಪ್ರಕಾರ. ಅದರಲ್ಲಿ ಇವರು ಕರ್ಮಯೋಗದ ಬಗ್ಗೆ ಬರೆದಿದ್ದಾರೆ. ಆಮೇಲೆ ಹಾರ್ವರ್ಡ್ ಬಿಸ್ನೆಸ್ಸಲ್ಲಿ ಕೂಡ ಒಂದು ರೆವಲ್ಯೂಷನರಿ ಶಾಟರಿಂಗ್ ಐಡಿಯಾ ಅಂತೇಳಿ ಅದ್ರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಅಲ್ಲಿ ಕೂಡ ಇದ್ರ ಬಗ್ಗೆ ಭಗವದ್ಗೀತೆ ಬಗ್ಗೆ ಒಂದು ವಿಚಾರ ತಿಳಿಸಿದ್ದಾರೆ. ಇದಲ್ಲದೆ ನೋಡಿ, ಇಕಾರ್ಟ್ ಟೋಲ್ ಅಂತೇಳಿ ಇವರು ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪಿರಿಚುವಲ್ ಟೀಚರ್ಸ್ ಇವಾಗಿನ ಸಮಯದಲ್ಲಿ. 2011 ವಾಟ್ಕಿನ್ಸ್ ರಿವ್ಯೂವಲ್ಲಿ ಮೋಸ್ಟ್ ಸ್ಪಿರಿಚುವಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತ 2011ನಲ್ಲಿ ಇವರಿಗೆ ಅದು ಬಿರುದು ಬಂತು. ಮೋಸ್ಟ್ ಪಾಪ್ಯುಲರ್ ಸ್ಪಿರಿಚುವಲ್ ಆಥರ್ ಅಂತೇಳಿ ದಿ ಪವರ್ ಆಫ್ ನೌ ಅಂತ ಕೂಡ ಅವ್ರು ಬರೆದಿದ್ರು. ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂತಿದ್ದು 2008. ಅಂಥವರು ಕೂಡ ಭಗವದ್ಗೀತೆ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಭೌತಿಕ ವಿಷಯದಲ್ಲೂ ಕೂಡ ಎಷ್ಟಿದಕ್ಕೊಂದು ಮಹತ್ವ ಇದೆ ನೋಡಿ. ಇಂಥ ಒಂದು ಮಹತ್ವವಾದ ಒಂದು ಗ್ರಂಥ ಇದು. ಹಾಗಾದರೆ ಇದರಲ್ಲಿ ಇರ್ತಕ್ಕಂಥ ಏನಪ್ಪ ವಿಷಯಗಳು, ಸ್ಪೆಷಲ್ ಫೀಚರ್ಸ್ ಅಂತೀವಲ್ಲ, ಏನಿದರಲ್ಲಿ? ಇಷ್ಟೆಲ್ಲ ನೀವು ಹೇಳಿದ್ರಿ, ಒಳ್ಳೆಯದು. ನನಗೆ ಯಾವ ರೀತಿ ಇದರಿಂದ ಅನುಕೂಲ ಆಗ್ಬೋದು? ಇಲ್ಲಿ ನೋಡಿ, ವಿಚಾರ ಮಾಡಿ. ಅರ್ಜುನನು ಏನೇನು ಪ್ರಶ್ನೆ ಕೇಳ್ತಾ ಇದ್ದಾನೆ ಆ ಭಗವದ್ಗೀತೆಯಲ್ಲಿ ಪರಮಾತ್ಮನಿಗೆ, ಅವೆಲ್ಲವೂ ನೀವು ವಿಚಾರ ಮಾಡಿ ನೋಡಿದ್ರೆ ನಮ್ಮ ಪ್ರಶ್ನೆಗಳೇ ಅವು. ಸಾಮಾನ್ಯವಾಗಿ ನಾವೇನು ಈ ಒಂದು ಜಗತ್ತಿನಲ್ಲಿ ನಾವು ಪ್ರತಿಯೊಂದು ಸಮಸ್ಯೆದಿಂದ ನಾವೇನು ಪ್ರತಿದಿನ ನಾವು ಹೋರಾಡ್ತಾ ಇದ್ದೀವಿ, ಅದೇ ಥರ ಇಲ್ಲಿ ಅರ್ಜುನ ಆ ಒಂದು ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಅಲ್ಲಿದ್ದ ಅದೇ ಪರಿಸ್ಥಿತಿಯಲ್ಲಿ. ಏನು ನಮಗೆ ಹೇಗೆ ಒಂದೊಂದು ಸರ್ತಿ ನಾವು ಸಾಕಷ್ಟು ಖುಷಿ ಇರುತ್ತೆ, ಒಂದೊಂದು ಸರ್ತಿ ಸಾಕಷ್ಟು ದುಃಖ ಆಗುತ್ತೆ, ಕೆಲವು ಸರ್ತಿ ಭಾಳ ಅವಮಾನ ಅನಿಸುತ್ತೆ, ಕೆಲವು ಸರ್ತಿ ಏನೋ ಭಾಳ ಮರ್ಯಾದೆ ಸಿಕ್ಕಂಗೆ ಅನಿಸುತ್ತೆ, ಕೆಲವು ಸರ್ತಿ ವಿಪರೀತ ಕೋಪ ಬರುತ್ತೆ, ಕೆಲವು ಸರ್ತಿ ವಿಪರೀತ ಫ್ರಸ್ಟ್ರೇಷನ್ ಬರುತ್ತೆ, ಕನ್ಫ್ಯೂಷನ್ ಬರುತ್ತೆ. ಇಂಥವೆಲ್ಲ ಏನು ವಿಷಯಗಳಿದೆಯಲ್ಲ, ಇದೆಲ್ಲದಕ್ಕೂ ಭಗವದ್ಗೀತೆಯಲ್ಲಿ ನಮಗೆ ಸಮಾಧಾನ ಸಿಗುತ್ತೆ. ನಾವೇನು ಸಾಮಾನ್ಯ ಜೀವನದಲ್ಲಿ ನಾವು ಪ್ರತಿಯೊಂದು ತೊಂದರೆ ಅನುಭವಿಸ್ತೀವಿ, ಅದಕ್ಕೆ ಇಲ್ಲಿ ಭಗವದ್ಗೀತೆ ನಮಗೆ ಉತ್ತರ ಕೊಡುತ್ತೆ. ಇನ್ನೊಂದು ನೋಡಿ, ಇದು ಹೌದಪ್ಪ, ಯಾವುದೋ ಒಂದು ಸಂತರ ಆಶ್ರಮದಲ್ಲಿ, ಇಲ್ಲ ನದಿಯ ತೀರದ ಮೇಲೆ, ಇಲ್ಲ ಯಾವುದೋ ಅರಣ್ಯದಲ್ಲಿ, ಇಲ್ಲ ಹಿಮಾಲಯದಲ್ಲಿ ಅಂಥಲ್ಲೆಲ್ಲೋ ಇದು ಭಗವದ್ಗೀತೆ ಪ್ರಚೋದನೆ ಮಾಡಿದಾರಾ? ಇಲ್ಲ, ರಣರಂಗದ ಮಧ್ಯದಲ್ಲಿ ಭಗವದ್ಗೀತೆಯನ್ನು ಪ್ರಚೋದನೆ ಮಾಡಿದ್ರು.
ಸೊ ಆದ ಕಾರಣ ಇದು ನಮ್ಮ ದಿನನಿತ್ಯದ ಒಂದು ಸಮಸ್ಯೆಗಳಿಗೇನಿದೆಯಲ್ಲ, ಇದು ಒಂದು ಸಮಾಧಾನ ಕೊಡ್ತಕ್ಕಂಥ ಒಂದು ಗ್ರಂಥ. ನೀವು ಯಾವುದಾದ್ರೂ ಸಮಸ್ಯೆ ತಗೊಳ್ಳಿ, ಅದಕ್ಕೆಲ್ಲ ಉತ್ತರ ಇಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ನೀವು ನೋಡಿ, ಯಾರು ಹೇಳಿದಾರಪ್ಪ ಇದನ್ನು ಭಗವದ್ಗೀತೆನ? ಯಾವುದಾದ್ರೂ ನಿಮಗೆ ಸಮಸ್ಯೆ ಬಂದಾಗೆ ನೀವೇನು ಮಾಡ್ತೀರಾ? ನಿಮ್ಮ ಪರಿವಾರದಲ್ಲಿ ತಂದೆ ತಾಯಿಗಳನ್ನ ಕೇಳ್ತೀರಾ, ದೊಡ್ಡವ್ರನ್ನ ಕೇಳ್ತೀರಾ, ಮತ್ತು ಸುತ್ತಮುತ್ತ ನಿಮ್ಗೆ ಯಾರಾದರೂ ಗೊತ್ತಿರೋದು ಗಣ್ಯರಪ್ಪ, ಬುದ್ಧಿವಂತರು ಅಂತಂದ್ರೆ ಅವ್ರ ಹತ್ರ ಕೇಳ್ತೀರಾ. ಆಮೇಲೆ ಏನು ಮಾಡ್ತೀರಾ? ಮತ್ತು ಎಲ್ಲೆಲ್ಲಿ ಸಾಧ್ಯ ಉಂಟೋ ಎಲ್ಲರ ಹತ್ರ ಒಂದು ನೀವು ಸಂಪರ್ಕ ಮಾಡ್ತೀರಾ. ಕೊನೆಗೇನಾಗುತ್ತೆ ಹೇಳಿ? ಆ ಪರಮಾತ್ಮನ ಹತ್ರ ಹೋಗ್ತೀರ ತಾವು ಅಲ್ವಾ? ಸಮಸ್ಯೆ ಬಂದಾಗ ಇಲ್ಲಿ ಪ್ರತಿಯೊಂದು ಮಾತು ಹೇಳಿದ್ದು ಆ ನಮ್ಮ ಪರಮಾತ್ಮನೇ, ಶ್ರೀಕೃಷ್ಣ ಪರಮಾತ್ಮ, ವಿಷ್ಣುವಿನ ಅವತಾರ ಪರಮಾತ್ಮ. ಆತನ ವಾಣಿ ಅಂದರೆ ದಿವ್ಯವಾಣಿ. ದೇವಸ್ಥಾನದಲ್ಲಿ ಹೋದರೆ ನಿಮಗೆ ಉತ್ತರ ಸಿಗಲಿಕ್ಕಿಲ್ಲ. ನೀವು ಅಲ್ಲಿ ದರ್ಶನ ಮಾಡಿಕೊಂಡು ಜಪ ಮಾಡಿ, ಪೂಜೆ ಮಾಡಿ, ಅಭಿಷೇಕ ಮಾಡಿ, ಅರ್ಚನಾ ಮಾಡಿ, ಏನೆಲ್ಲ ಮಾಡಿ ನೀವು ಬರ್ತೀರಾ, ಅಲ್ಲಿ ನಿಮಗೆ ಉತ್ತರ ಸಿಗೋದಿಲ್ಲ. ಒಂದು ಅನಿಸಿಕೆ ಆಗ್ಬೋದು, ಆದರೆ ಇಲ್ಲಿ ಪರಮಾತ್ಮ ನೋಡಿ ಎಲ್ಲದಕ್ಕೂ ಈ ಭಗವದ್ಗೀತೆಯಲ್ಲಿ ಅರ್ಜುನನ ಮೂಲಕ ನಮಗೆಲ್ಲ ಈ ಮಾತು ಕೊಟ್ಟಿದ್ದಾನೆ, ಮಾರ್ಗದರ್ಶನ. ದ್ವಾಪರ ಯುಗ ಮುಗಿಯೋ ಸಮಯಕ್ಕೆ ಆದ ಈ ಒಂದು ಕುರುಕ್ಷೇತ್ರದ ಯುದ್ಧ, ಅಲ್ಲಿ ಅರ್ಜುನನಿಗೆ ನೀಡಿರ್ತಕ್ಕಂಥ ಈ ಒಂದು ಬೋಧನೆ ಯಾಕೆ? ಮುಂದೆ ಬರ್ತಕ್ಕಂಥ ಘೋರವಾದ ಒಂದು ಕಲಿಯುಗ, ಆ ಘೋರವಾದ ಕಲಿಯುಗದಲ್ಲಿ ಪುಣ್ಯ ಜೀವಿಗಳಿಗೆ ಬಾಕಿ ಎಲ್ಲ ಜೀವಿಗಳಿಗೆ ಕೂಡ ಮಾರ್ಗದರ್ಶನ ಆಗಲಿ ಅಂತ ಪರಮಾತ್ಮ ಎಷ್ಟು ಕರುಣಾಶಾಲಿ ನೋಡಿ. ಮುಂಚೆನೇ ಕಷ್ಟ ಕೊಡೋಕ್ಕಿಂತ ಮುಂಚೆನೇ ಪರಿಹಾರ ಕೊಟ್ಟು, ಆಮೇಲೆ ನಮ್ಮ ಕರ್ಮದ ಪ್ರಕಾರ ಕಷ್ಟಗಳು ಏನು ಬರುತ್ತೋ ಅದನ್ನು ನಾವು ಎದುರಿಸಲಿಕ್ಕೆ ಮಾರ್ಗದರ್ಶನ ಮಾಡಿದ್ದಾನೆ. ಪರಮಾತ್ಮ ಕಷ್ಟ ಕೊಡೋದಲ್ಲ, ಕಷ್ಟಗಳು ಬರೋದಾಯಿತು, ಸುಖಗಳು ಬರೋದಾಯಿತು, ನಮ್ಮ ಒಂದು ಕರ್ಮದ ಪ್ರತಿಫಲ. ಅದೆಲ್ಲ ನಮಗೆ ಗೊತ್ತಾಗುತ್ತೆ ಇವಾಗ ಭಗವದ್ಗೀತೆ ಓದ್ತಾ ಕರ್ಮ ಸಿದ್ಧಾಂತ ಏನು, ಜ್ಞಾನ ಸಿದ್ಧಾಂತ ಏನು, ಭಕ್ತಿ ಸಿದ್ಧಾಂತ ಏನು. ಈ ಒಂದು ಸಂಭಾಷಣೆಯಲ್ಲಿ ಏನು ಗೊತ್ತಾಗುತ್ತೆ ನಮಗೆ? ನಮ್ಮ ಜೀವನದಲ್ಲಿ ನಾವೆಲ್ಲದಕ್ಕೂ ಪ್ರಾಬ್ಲಮ್ ಅಂದ್ಕೊಡ್ದು. ಒಂದು ಪರಿಸರ ಬಂದಿದೆ, ಒಂದು ಸಿಚುವೇಶನ್ ಬಂದಿದೆ, ಅದನ್ನು ನಾವು ಯಾವ ರೀತಿ ನಾವು ಎದುರಿಸಲಿಕ್ಕೆ ಸಾಧ್ಯ ಉಂಟು, ಅದನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ಕೊಡ್ತಾರೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ? ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದರಿಂದ ಓಡೋಗೋದಕ್ಕೆ ಶುರು ಮಾಡ್ತೀವಿ ನಾವು. ಹೇಗೆ ಅರ್ಜುನ ಅಲ್ಲಿಂದ ಓಡೋಗ್ಬೇಕಂತಿದ್ದ ರಣರಂಗದಿಂದ, ಆಗೋದಿಲ್ಲ ನನ್ನ ಕೈಲಿ, ನನ್ನ ಕೈ ನಡುಗ್ತಾ ಇದೆ, ನನ್ನ ಕಾಲು ನಡುಗ್ತಾ ಇದೆ, ಬಾಯಿ ಒಣಗ್ತಾ ಇದೆ, ಬಿಲ್ಲು ಬೀಳ್ತಾ ಇದೆ ಕೆಳಗೆ ಅಂತ ಈ ಥರ ಮಾತಾಡ್ತಕ್ಕಂಥ ಅರ್ಜುನ. ಈ ಥರದ್ದು ಸಿಚುವೇಶನ್ ಕೂಡ ನಮ್ಮ ಲೈಫಲ್ಲೂ ಬರೋಕ್ಕುಂಟು. ಆದರೆ ಇಲ್ಲಿ ಪರಮಾತ್ಮ ಅದಕ್ಕೆ ಯಾವ ರೀತಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಅದನ್ನು ನಾವು ಫೇಸ್ ಮಾಡಬೇಕು. ಒಂದು ಎಸ್ಕೇಪ್ ಮಾಡೋಕ್ಕೆ ನೋಡ್ತೀವಿ, ಇಲ್ಲ ಅಂದರೆ ಅದನ್ನು ಬದಲಾಯಿಸೋಕ್ಕೆ ನೋಡ್ತೀವಿ. ಬದಲಾಯಿಸೋದಂದ್ರೇನು? ಇದು ಬೇಡ, ಬೇರೆ ರೀತಿ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತೇಳಿ ಅಲ್ಲಿ ಕೂಡ ನಮಗೆ ಸ್ಪಷ್ಟವಾಗಿ ಒಂದು ವಿಚಾರ ತಿಳಿಸ್ಕೊಡ್ತಾರೆ. ಹೇಗೆ ನಮ್ಮನ್ನು ಯಾರಾದರೂ ಒಂದು ಬಾವಿಯಲ್ಲಿ ದಬ್ಬುದ್ರನಿ ನಾವೇನು ಮಾಡ್ತೀವಿ? ಪಟ 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 ಕೈ ಕಾಲು ಹೊಡ್ಕೊಂಡು ನಾವು ತೇಲ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಅಂಥ ಸಮಯದಲ್ಲಿ ಹೇಗೆ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಉಂಟು? ಆ ಥರ. ಮೂರನೇ ವಿಚಾರ ಏನು? ನಾವು ಈ ಥರ ಕಷ್ಟ ಬಂದಾಗೆ ನಾವು ಸಾಕಷ್ಟು ದುಃಖ ಅನುಭವಿಸ್ತೀವಿ, ಒಂಥರ ಶೋಕ ಅನುಭವಿಸ್ತೀವಿ. ಮತ್ತು ಇದೇನೋ ಎಲ್ಲ ನನ್ನ ಹಣೆ ಬರ ಅನ್ನೋದು, ಇಲ್ಲ ನನಗೆ ದೇವ್ರು ನನಗೆ ಯಾಕೆ ಹೀಗೆ ಮಾಡ್ತಾನೆ ಅನ್ನೋದು, ಜಗತ್ತು ಹೀಗೆ ಆಗಿದೆ ಅಂತ ಹೇಳಿ ಈ ಥರ ಎಲ್ಲ ನಾವು ಏನೆಲ್ಲ ಮಾತಾಡ್ತೀವಿ.
ಅದಕ್ಕೆಲ್ಲ ಸರಿಯಾದ ಉತ್ತರ ಇಲ್ಲಿ ಮುಂಚೆನೇ ಇರುತ್ತೆ. ಆ ಮಾತಾಡೋ ಪರಿಸ್ಥಿತಿನೇ ಬರೋದಿಲ್ಲ ನಿಮಗೆ. ಯಾವುದೇ ಒಂದು ನಮಗೆ ಕಷ್ಟ ಬಂತು, ಒಂದು ಸಿಚುವೇಶನ್ ಬಂತು, ಒಂದು ಸನ್ನಿವೇಶ ಬಂತು, ಅದರ ಒಂದು ಸಂಪೂರ್ಣ ಒಂದು ಪರಿಚಯ ನಮಗೆ ಮುಂಚೆ ಆಗೋಗಿರೋದ್ರಿಂದ ಇಂಥ ಒಂದು ಕ್ಷುಲ್ಲಕ ಮಾತಾಡೋದು ಪ್ರಶ್ನೆನೇ ಬರೋದಿಲ್ಲ ನಮಗೆ. ಸೊ ದಿ ರೈಟ್ ವಿಷನ್ ಆ್ಯಂಡ್ ಆ್ಯಟಿಟ್ಯೂಡ್ ಅಂತ ಏನಂತೀವಲ್ಲ, ಆ ಮನಸ್ಥಿತಿ, ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಭಗವದ್ಗೀತೆ. ಸೊ ಇದರ ಮಹಾತ್ಮೆ ಇಷ್ಟು. ಒಂದು ಸಾರಿ ಮೊಮ್ಮಗ ಸುಮಾರು ಒಂದು 8-9 ವಯಸ್ಸು ತಾತನ ಜೊತೆಗೆ ಮನೇಲಿ ಕೂತಿದ್ದಾನೆ. ಬೆಳಗ್ಗಿನ ಸಮಯ. ಅವ್ರ ತಾತ ಏನು ಮಾಡ್ತಾಯಿದ್ರು, ಬೆಳಿಗ್ಗೆ ಎಬ್ಬಿಸಿ ಅವನಿಗೆ ಭಗವದ್ಗೀತೆ ಓದಿಸೋರು. ಆ ಹುಡುಗ ಕಣ್ಣು ತಿಕ್ಕೊಂಡು ಮಾಡಿ ನಿದ್ದೆ ಬಿಟ್ಟು ಬಂದಿರ್ತಾನೆ. ಕೂತ್ಕೊಂಡು ಅವ್ರ ತಾತ ಹೇಳಿದ ಪ್ರಕಾರ ಅದನ್ನು ಓದ್ತಾ ಇರೋದು ಭಗವದ್ಗೀತೆ. ಒಂದಿನ ಏನಾಗುತ್ತೆ, ಆತ ಧೈರ್ಯ ಮಾಡ್ತಾನೆ ಹುಡುಗ, ತಾತ ಯಾಕಪ್ಪ ನನಗೆ ಬೆಳಿಗ್ಗೆ ಇದೆಲ್ಲ ತೊಂದರೆ ಕೊಡ್ತೀಯಾ? ಇದು ನನಗೆ ಏನು ಒಂದು ಶಬ್ದ ಅರ್ಥ ಆಗ್ತಾಯಿಲ್ಲ, ನನಗೆ ಯಾಕೆ ಓದ್ಬೇಕು ನಾನು ಇದನ್ನು? ಏನೂ ಅರ್ಥ ಆಗ್ತಾಯಿಲ್ಲಲ್ಲ, ಏನು ಪ್ರಯೋಜನ ನನಗಿದು? ಯಾಕೆ ಇಷ್ಟು ತೊಂದರೆ ಕೊಡ್ತೀಯ ನನಗೆ ಬೆಳಿಗ್ಗೆ ಅಂತ ಅಂದಾಗ ಅವ್ರ ತಾತ ಏನು ಮಾಡ್ತಾರೆ, ಬಾ ಮರಿ ನೀನು ಬಾ ಅಂತೇಳಿ ಅವ್ನಿಗೇನು ಮಾಡ್ತಾರೆ, ಅಲ್ಲಿ ಅವ್ರ ಮನೆ ಸ್ವಲ್ಪ ಸುಮಾರು ಒಂದು 150-200 ಹೆಜ್ಜೆ ದೂರದಲ್ಲಿ ನದಿ ಹರಿತಾ ಇರುತ್ತೆ. ಮತ್ತು ಹಳೆ ಕಾಲದಲ್ಲಿ ನಿಮಗೆ ಗೊತ್ತಲ್ಲ, ಇದ್ಲಿನಿಂದ ನಾವು ಎಲ್ಲ ನೀರು ಕಾಯಿಸ್ಕೊಂಡು ಸ್ನಾನಕ್ಕೆ ಅದಕ್ಕೆ ಅಂತೇಳಿ ಇದ್ಲಿರ್ತಿತ್ತು ಮನೆಯಲ್ಲಿ. ಸೊ ಅಲ್ಲಿ ಹೇಳ್ತಾರೆ, ಮಗು ನೀನು ಬಾರಪ್ಪ, ಹೋಗಿ ಸ್ವಲ್ಪ ನೀರು ತಗೊಂಡು ಬಾ ಅಲ್ಲಿಂದ ನದಿಯಿಂದ. ಸೊ ಈ ಹುಡುಗ ಏನು ಮಾಡ್ತಾನೆ, ಸರಿ ಅಂತೇಳಿ ಏನು ತಗೊಂಡು ಹೋಗಲಿ ಮತ್ತು ಎದರಲ್ಲಿ ತಗೊಂಬರಲಿ ಅಂದರೆ, ಒಂದು ಆ ಇದ್ಲು ಹಾಕೋದಕ್ಕೆ ಏನಿದೆ ಒಂದು ಪುಟ್ಟಿ ಇರುತ್ತೆ, ಬಿದಿರಿನ ಪುಟ್ಟಿ, ಆ ಪುಟ್ಟಿ ಕೊಡ್ತಾರೆ, ಇದು ತಗೊಂಡು ಹೋಗಪ್ಪ ಅಂತೆ. ಅದು ಬಿದಿರಿನ ಪುಟ್ಟಿ ಕರ್ರಗಾಗಿರುತ್ತದು. ಇವನು ತಗೊಂಡು ಹೋಗ್ತಾನೆ. ಹೋಗಿ ಪಾಪ ನೀರು ಹಿಡ್ಕೊತಾನೆ ಅದರಲ್ಲಿ. ಆ ಓಡಿ ಬರ್ತಾ ಇದ್ದಾನೆ, ಇಲ್ಲಿವರೆಗೆ ಬರೋದ್ರಲ್ಲೇ ಖಾಲಿ ಆಗಬೇಕದು. ಮತ್ತೆ ಹುಡುಗಂಗೆ ಹೇಳ್ತಾರೆ, ಇಲ್ಲ ಇನ್ನೊಂದು ಸ್ವಲ್ಪ ಜೋರಾಗಿ ಬರಪ್ಪ, ಅಷ್ಟಾಗೆ ನೀರು ಬರುತ್ತೆ ಇಲ್ಲಿ, ಯಾಕಂದರೆ ಬೇರೆ ಯಾವುದು ಇರೋದಿಲ್ಲ ಅಲ್ಲಿ, ಪಾತ್ರೆ ಯಾವುದಾಯಿತು ಇನ್ನೊಂದು ಏನೂ ಇರೋದಿಲ್ಲ. ಸರಿ ಅಂತ ಮತ್ತೆ ತಾತನ ಮೇಲೆ ಭಾಳ ಪ್ರೀತಿ ಹುಡುಗಂಗೆ. 2ನೇ ಸರ್ತಿ ಓಡ್ತಾನೆ, ವಾಪಸ್ ಬರೋದ್ರಾಗ ಮತ್ತೆ ಆಗೋಗಿರುತ್ತೆ. 3ನೇ ಸರ್ತಿ ಆಯಿತು, 4ನೇ ಸರ್ತಿ ಆಯಿತು, 6 ಆಯಿತು, 8 ಆಯಿತು, 10 ಸರ್ತಿ ಆಯಿತು. ಆವಾಗ ತಾತ ಕೇಳ್ತಾನೆ, ಏನೋ ಹೀಗಾಗ್ತಾ ಇದೆಯಲ್ಲೋ, ಏನು ಮಾಡಲಿ ತಾತ, ಇದ್ರಾಗೆಲ್ಲ ನೀರು ಇಳಿದು ಬಿಡುತ್ತೆ ನೋಡು, ಜಾಗ ಇದೆಲ್ಲ ಸಂದು ಐತಲ್ಲ, ನೀರು ಇಳಿದು ಬಿಡುತ್ತೆ, ಏನು ಉಳಿಯೋದಿಲ್ಲ ಇದರಲ್ಲಿ ನೀರು, ಸುಮ್ಮನೆ ಯಾಕೆ ನಾನು ಹೋಗಲಿ? ಅವಾಗ ಅವ್ರ ತಾತ ಹೇಳ್ತಾನೆ, ನೋಡಪ್ಪ ಮರಿ, ನೀನು ಮುಂಚೆ ಮೊದಲನೇ ಸರ್ತಿ ಇದನ್ನು ತಗೊಂಡೋದಾಗ ಹೇಗಿತ್ತಿದ್ದು ಪುಟ್ಟಿ? ಕಪ್ಪಗಿತ್ತು. ಇವಾಗ ಹೇಗಾಗಿದೆ? ಬೆಳ್ಳಗಾಗಿದೆ. ಇದರಲ್ಲಿ ನೀರು ನಿಂದಿರಲಿಲ್ಲ ಅಂದರೂ ಕೂಡ ಇದೇನಾಯ್ತಿದು, ಈ ಒಂದು ಕ್ರಮದಿಂದ ಇದು ಸ್ವಚ್ಛ ಆಯಿತು. ಹಾಗೆ ನಿನಗೆ ಅರ್ಥ ಆಗಲಿ ಅರ್ಥ ಆಗದೇ ಇರಲಿ ಚಿಂತೆ ಮಾಡಬೇಡ, ನಿನ್ನ ಒಂದು ಮನಸ್ಸನ್ನು ಇದು ಸ್ವಚ್ಛ ಮಾಡುತ್ತೆ. ಏನೇನು ಮನಸ್ಸಿನಲ್ಲಿ ಕಲ್ಮಶ, ಏನೇನು ಎಲ್ಲ ತಪ್ಪು ವಿಚಾರಗಳಿದಾವೋ ಅದನ್ನೆಲ್ಲ ಸ್ವಚ್ಛ ಮಾಡೋದು ಶಕ್ತಿ ಭಗವದ್ಗೀತೆ ಇದೆ ಅಂತ ಅವ್ರ ತಾತ ಹೇಳ್ಕೊಡ್ತಾರೆ ಅವನಿಗೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾದ್ದೇನು, ಇದರ ಮಹಿಮೆ ಎಲ್ಲ ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ. ಇವಾಗ ನಮಗೆ ಒಂದು ವ್ಯಾಕ್ಸಿನೇಷನ್ ಅಂತ ಗೊತ್ತಾಯ್ತಿದ್ದು, ಒಂದು ಮ್ಯಾನ್ಯುಯಲ್ ಅಂತ ಗೊತ್ತಾಯಿತು. ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ನಾನು ಹೇಗೆ ಜೀವನದಲ್ಲಿ ನಾನು ಎದುರಿಸಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ಅದು ಕೂಡ ನಾವಿಲ್ಲಿ ತಿಳ್ಕೊಂಡಿದ್ವಿ.
ಇನ್ನು ಏನು ಬೇಕು ನಿಮಗೆ? ನೋಡಿ ಆ ಕರುಣ ಎಷ್ಟಿದೆ ಪರಮಾತ್ಮಂದು. ಕ್ವೆಶ್ಚನ್ ಪೇಪರ್ಗಿಂತ ಮುಂಚೆನೇ ಆನ್ಸರ್ ಪೇಪರ್ ನಮಗೆ ಕೊಟ್ಬಿಟ್ಟಿದ್ದಾನೆ. ಆದರೆ ನಾವು ಮುಟ್ಟಾಳ್ರು ಅನ್ಕೋಬೇಕು. ಆನ್ಸರ್ ಪೇಪರ್ ಇದ್ದರೂ ಕೂಡ ಅದನ್ನು ಓದಲಾರ್ದೆ ಕ್ವೆಶ್ಚನ್ ಪೇಪರ್ ಇಟ್ಕೊಂಡು ತಲೆ ತೋರಿಸ್ಕೊಂತ ಕುಂತಿದ್ದೀವಿ ನಾವು. ಯಾಕೆ ನಮ್ಮ ಜೀವನನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು? ಈ ಒಂದು ಆನ್ಸರ್ ಪೇಪರ್ ಓದೋದು, ಏನು ಕ್ವೆಶನ್ಸ್ ಇದೆ ಎಲ್ಲ ಆನ್ಸರ್ ಪೇಪರಲ್ಲಿದೆ ಅಲ್ಲಿ. ಅದನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಂಡು ಸರಿಯಾದ ರೀತಿಯಿಂದ ಜೀವನ ಮಾಡಿ ನಾವು ಒಂದು ಹೆಚ್ಚಿನ ಆನಂದ ಪಡಿಬೇಕು ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಒಂದು ಆನಂದವನ್ನು ನೀಡಿ ಕೊನೆಗೆ ಆ ಪರಮಾತ್ಮನ ಚರಣ ಸೇರುವಂತೆ ಸರಿಯಾದ ಮಾರ್ಗದರ್ಶನ ಇರ್ತಕ್ಕಂಥ ಈ ಭಗವದ್ಗೀತೆ, ಇದನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳೋಣ ಮತ್ತು ನಾವು ಜೀವನದಲ್ಲಿ ಅಳವಡಿಸೋಣ. ಪುಣ್ಯವಂತರಿಗೆ ಈ ವಿಚಾರ ಬರುತ್ತೆ, ಎಲ್ಲರಿಗೂ ಗೊತ್ತು. ಆದರೆ ಕೇಳಬೇಕು ಅನ್ನೋ ಒಂದು ವಿಚಾರ ಪುಣ್ಯವಂತರಿಗೆ ಮಾತ್ರ ಬರುತ್ತೆ. ಸೊ ಇಲ್ಲೆಲ್ಲ ನಾವು ಸೇರಿರ್ತಕ್ಕಂಥ ಶ್ರೇಷ್ಠ ಜೀವಿಗಳು, ಸೀಕ್ರೆಟ್ ಸೋಲ್ಸ್ ಅಂತೀವಲ್ಲ, ಸೊ ನಾವು ಎಲ್ಲರೂ ಸೇರಿ ಇದನ್ನು ಒಂದು ಜ್ಞಾನ ಯಜ್ಞ ಅಂತೇಳಿ ಇದನ್ನು ಮಾಡಿ ಇದರ ಸಂಪೂರ್ಣ ಫಲವನ್ನು ನಾವು ಪಡೆಯೋಣ ಮತ್ತು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ನಿನಗೆ ಅನಂತ ಅನಂತ ಕೋಟಿ ವಂದನೆಗಳು. ಗುರು ಪರಂಪರಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ನಿಮ್ಮ ಮಾರ್ಗದರ್ಶನ ಮತ್ತು ರಕ್ಷಣೆ ನಮ್ಮೆಲ್ಲರಿಗೆ ಸದಾ ಇರಲಿ. ಓಂ ತತ್ಸತ್.